ನಮ್ಮಣ್ಣ ಹೇಳಿದ ಜ್ಞಾಪಕ ಇದೆಯಲ್ಲ, ಇವತ್ ರಾತ್ರಿ ಊರ್ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಹೆಣಗಳನ್ನ ನಿಮ್ ಊರಿಗೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ಹೆಂಗರು ಫುಲ್ ಬಾಟ್ಲ್ ಆರ್ಸಿ ತಗೊಂಬರ. ಏನ್ ಮಾಮ ನೀನ್ ಅರ್ಜೆಂಟ್ ನೋಡಿದ್ರೆ ಹಕ್ಕಿ ಅಂತ ಕಾಣುತ್ತೆ. ಅದೆಲ್ಲ ಏನಿಲ್ಲ, ಬೇಗ ತಗೊಂಬ ಹೋಗಲ್ಲ. ಓಕೆ ಮಾಮ್. ಲೈಟ್ ಕೊಡ. ಗುರು, ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಡೈಲಿ ಎಂಗೇಜ್ ಅಂತ ಕಾಣುತ್ತೆ. ಮದುವೆ ಆದ್ಮೇಲೆ ಮನೇಲಿ ಹೇಗಿದ್ರೆ ಎಂಗೇಜ್ ಆಗ್ಬೇಕಲ್ಲ, ಅದಕ್ಕೆ ಕಾಣಲ್ಲ. ಜಾಲಿ ಲೈಫ್ ಮಾಮ್. ಚೇತನ್, ಯಾರದು? ನಾನ್ ಕಣ ಸೂರ್ಯ. ಸೂರಿನ ಬೇಗ ಬಾರ ಇಲ್ಲೇ. ರೇ, ಏನ್ ವಿಷಯ? ಯಾರು ನೋಡ್ಬೇಕು? ಏನಿಲ್ಲ, ನಿಮ್ಮ ಎಸ್ಐಗೆ 7ನೇ ಶನಿ ಹೆಗಲ್ ಮೇರಿದೆ ಅಂತ ಗೊತ್ತಾಯ್ತು. ವಿಚಾರಿಸ್ಕೊಳೋಣ ಅಂತ ಬಂದೆ. ನೀನೇನ ವಿಷ್ಣು? ನನ್ನ ತಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾ, ಕರ್ಕೊಂಡು ಹೋಗು. ಡಿವೈಎಸ್ಪಿ ಪ್ರದೀಪ್ ಸರ್ ಫೋನ್ ಮಾಡಿದ್ರು. ಆದ್ರೆ ನಾನು ಕರೆದ ತಕ್ಷಣ ಅವನು ಇಲ್ಲಿ ಬಂದು ಸೈನ್ ಹಾಕ್ಬೇಕು. ಚುಚ್ಚಿರೋದು ಅವನ ಅಲ್ಲ ಅಂತ ನನಗ್ ಗೊತ್ತು. ಆದ್ರೆ ಆ ಕೊಲೆ ಕೇಸ್ಗೂ ಇವನ್ಗೂ ಏನ್ ಸಂಬಂಧ ಅಂತ ನನಗ್ ಗೊತ್ತಾಗ್ಬೇಕು. ಏಯ್, ಕರ್ಕೊಂಡ್ ಬರೋಣ. ಸತ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಗಮನಿಸ್ಕೋಬೇಕಾಯ್ತು. ಆದ್ರೆ ಇವನ್ ಸ್ವಲ್ಪ ಓವರ್ ಗೆಳ್ತಾ ಇದ್ದಾನೆ. ಕರ್ಕೊಂಡೋಗಿ. ಎಸ್ಐ ಪರಮೇಶ್, ಡ್ರೈವರ್ ಚಿಕ್ಕರಂಗನ ಕೊನೆ ಮಗ. ಅವರಿಗೆ ನೀವು ಚೆನ್ನಾಗಿ ಗೊತ್ತು. ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ತಿರಲ್ಲ, ನಿಮ್ಮ ತಂದೆ ನೋಡಿ ಬಹಳ ದಿವಸ ಆಯ್ತು. ಮನೆಗೆ ಬರ್ತೀನಿ. ಅವ್ರು ನನ್ನ ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಬರಲಾ? ಬಾರೆಯಾ ಬಾ. ಗಂಟೆ ಜಾಗಟೆ ಹಿಡ್ಕೊಂಡು ನಿನಗೋಸ್ಕರನೇ ಕಾಯ್ಕೊಂಡು ಕೂತಿದೀವಿ. ಆ ವಿಷ್ಣು ಏನ್ ನಿನಗೆ ಹೆಣ್ ಕೊಟ್ಟು ಮಾವನ, ಇಲ್ಲ ಮಗಳು ಕೊಟ್ಟು ಅಳಿಯಣ? ಮಿಸ್ಟರ್ ಅಣ್ಣಾ ಸೇಠ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ರೆಸ್ಪೆಕ್ಟ್? ರೆಸ್ಪೆಕ್ಟ್ ನಿನ್ಗ? ದೇಶ ಆಳೋ ಮಂತ್ರಿ, ನಿನಗಿಂತ ಮೇಲಿರೋ ಅಧಿಕಾರಿಗಳು ಅವರೇ ನನಗೆ ಸಲ್ಯೂಟ್ ಹೊಡಿತಾರೆ. ಅಂತವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಇನ್ ನಿನ್ನಂತ ಜುಜ್ಬಿಗೆ ಮರ್ಯಾದೆ ಕೊಡ್ಬೇಕಾ? ಈ ಮಂತ್ರಿ, ಈ SP, ಇವರಿಬ್ರು ಇವತ್ತಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ನನ್ ತಮ್ಮನಿಗೆ ಚಾಕು ಹಾಕಿದ್ರು ಅಂತ ಕೋಪ ಬಂದು ಇಡೀ ಊರ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟು ಲಾ ಅಂಡ್ ಆರ್ಡರ್ನೇ ಎಲ್ಲಿ ಬುಡ ಮೇಲೂ ಮಾಡ್ಬಿಡ್ತೀನೋ ಅಂತ ಹೆದರ್ಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದಾರೆ ಈ ನಿನ್ನ ಮಂತ್ರಿ ಮತ್ತು SP. ಯೂಸ್ಲೆಸ್ ಫೆಲೋ. ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಸರ್. ಗೊತ್ತಿದ್ರು ವಿಷ್ಣು ತಮ್ಮನ ಯಾಕೆ ಸ್ಟೇಷನ್ ಇಂದ ಹೊರಗಡೆ ಬಿಟ್ರೆ? ಅದು ಸುಳ್ಳು, ಸುಳ್ಳು. ಇವ್ರು ಯಾರೋ ಅವನ್ನ ಬಿಡ್ಲಿಲ್ಲ. ಆ ವಿಷ್ಣು ಬಂದು ಸೀದಾ ಅವನಲ್ಲಿಂದ ಕರ್ಕೊಂಡದ. ಇವರೆಲ್ಲ ಕೈಗೆ ಬಳೆ ತೊಟ್ಕೊಂಡು ನೋಡ್ತಾ ಇದ್ರು. ಸುಳ್ಳು. ಅವನ ಬೇಲ್ ಮೇಲೆ ಹೊರಗ್ಬಿಟ್ಟಿದ್ದು ಕಾರಣ ಅವನ್ ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಗಿದೆ. ನಾವು ಯಾವ ಬೇಲು ಇಲ್ಲ. ಇವರೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಮಿಸ್ಟರ್ ಅಣ್ಣಾ ಸೇಠ್, ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವ್ರ ತಮ್ಮನ್ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಕ್ಲೂ ಸಿಕ್ಕಿದೆ. ಆದಷ್ಟು ಬೇಗ ಅವನು ಹಿಡಿತೀನಿ. ಮೊದ್ಲು ಆ ಕೆಲಸ ಮಾಡ್ರಿ.
ನಿಂತ್ಕೋ. ಕಾಕಿ ಬಟ್ಟೆ ಮನೆ ಒಳಗಡೆ ಕಾಲಿಡ್ಕೊಡ್ದು. ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವನ್ ಪ್ರಾಣ ನನ್ನ ಕೈಲಿದೋ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ಇದುವರೆಗೂ ನಾನೇ ಹೊಡೆದಿಲ್ಲ. ಅವನೋ ಪೊಲೀಸ್ನವನು ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ. ನಾನು ಬರ್ತಾ ಇರೋ ಕೋಪದಲ್ಲಿ ಗೊತ್ತು ನೀನು ಬೆಂಕಿ, ನೀನಾಗೆ ಹತ್ಕೊಳ್ಳಲ್ಲ, ಹತ್ಕೊಂಡ್ರೆ ಸುಡದೆ ಬಿಡೋದಿಲ್ಲ. ಆದ್ರೆ ನಾನು ಬೆಂಕಿ ಆರ್ಸೋಕೆ ಬಂದಿಲ್ಲ, ನಿನ್ ತಮ್ಮನ ಅರೆಸ್ಟ್ ಮಾಡ್ಕೊ ಬಂದಿಲ್ಲ. ಅರೆಸ್ಟ್ ಅದನ್ನು ಬಿಡಿಸಿ ತಪ್ಪಿಗೆ ಹಲ್ಕ ಜನರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡ್ ಬಂದಿದ್ದೀನಿ. ನನ್ನನ್ನಾಳು ಅಧಿಕಾರಿಗಳು, ನಾಡು ಮಂತ್ರಿನೂ ಅಣ್ಣ ಸೆಟ್ ಕಾಲ ನಾಯಿಗಳ ತರ ನೆಕ್ತ ಬಿದ್ದಿದ್ದಾರೆ. ಆ ದರಿದ್ರ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ವಾಭಿಮಾನದಿಂದ ಮೀಸೆ ಹೊತ್ತ ಗಂಡಸ್ತರ ಬದುಕೋದನ್ ಕಲಿ. ಅದಕ್ಕೆ ಎಷ್ಟು ಲಕ್ಷ ಬೇಕು ಹೇಳು ನಿನ್ಗೆ? ಎಷ್ಟು ಲಕ್ಷ ಬೇಕು? ನಾ ಕೊಡ್ತೀನಿ. ನಿನ್ನ ಸ್ನೇಹಕ್ಕೆ ಥ್ಯಾಂಕ್ಸ್. ಆದ್ರೆ ಮುಳ್ಳಿರೋ ಜಾಗದಲ್ಲಿ ಹೂವನ್ನು ಅರಳಿಸ್ಬೇಕು, ಹಳ್ಳಿ ಇರೋ ಜಾಗದಲ್ಲಿ ಸೇತುವೆ ಕಟ್ಟಬೇಕು ಅಂತ ಬಂದವ್ ನಾನು. ಈಗ ನೀನ್ ನನಗೆ ಸಹಾಯ ಮಾಡಿದ್ರೆ ಆ ಬೊಗಳೋ ನಗಳು ನನ್ನ ಮುಂದೆ ಕುಯ್ಗುಡುವಾಗ ಮಾಡ್ತೀನಿ. ಏನು? ಅಣ್ಣ ಸೆಟ್ ತಮ್ಮನ್ನ ಮರ್ಡರ್ ಮಾಡಕ್ ಬಂದವನು ಯಾರು ಅಂತ ಚಾಕು ಮೇದರ್ ಫಿಂಗರ್ ಪ್ರಿಂಟ್ಸ್ ಇಂದ ಗೊತ್ತಾಗಿದೆ. ಯಾರು? ಆದಿ. ಮತ್ತ್ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಅವನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಲೋಕಲ್ ಜನರ ಸಪೋರ್ಟ್ ಇದೆ. ಪೊಲೀಸ್ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಬೇಕಾದಷ್ಟು ಪ್ರಯತ್ನ ಪಟ್ಟು ಡಿಪಾರ್ಟ್ಮೆಂಟ್ ಸೋತೋಗಿದೆ. ನೋಡು, ನಾಳೆ ಮಾರಮ್ಮನ ಜಾತ್ರೆ ಇದೆ, ಅವನಲ್ಲಿಗೆ ಬಂದೇ ಬರ್ತಾನೆ. ನೀನ್ ಟ್ರೈ ಮಾಡಿದ್ರೆ ಅವನ ಖಂಡಿತ ಹಿಡಿಬೋದು. ನನ್ನ ತಮ್ಮನ್ನ ನಿರಪರಾಧಿಯಿಂದ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿದ್ದಾನವನು? ಡಿವೈಎಸ್ಪಿ ಪ್ರದೀಪ್ ಕುಮಾರ್ ತಾನೇ? ನೀನ್ಯಾರು? ಅಣ್ಣ ಸೇಠ್ ತಮ್ಮನ ಕೊಲೆ ಪ್ರಯತ್ನದ ಆರೋಪಕ್ಕೆ ಬಲಿಯಾಗಿರೋ ಅನಿರುದ್ಧ ಅಣ್ಣ. ಮರ್ಯಾದೆಗೆ ಹೋಗಿ ಜೀಪಲ್ಲಿ ಕೂತ್ಕೋ. ಯಾವ ಮರ್ಯಾದೆನ? ಈ ಆದಿ ಅಷ್ಟು ಸುಲಭವಾಗಿ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡೋಗು. ಏನ್ ನೋಡ್ತೀಯಾ?
10 ವರ್ಷದಿಂದ ಈ ಪೊಲೀಸ್ ನಾಯಿಗಳು ನನ್ನ ಮೈ ಮುಟ್ಟಕ್ಕಾಗಿರ್ಲಿಲ್ಲ. ಆದ್ರೆ ನೀನ್ ಇವತ್ತು ನನ್ನ ಬಲಿ ಬೀಸ್ಬಿಟ್ಟೆ. ನನಗೆ ಗೊತ್ತು ಇನ್ನು ಈ ಪೊಲೀಸ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. 10 ವರ್ಷದ ಆ ಕೇಸು ಈ ಕೇಸೆಲ್ಲ ನನ್ನ ತಲೆ ಕಟ್ಟಿ ಸಾಯೋವರೆಗೂ ಕೊಳೆ ಮಾಡ್ಬಿಡ್ತಾರೆ. ಆದ್ರೆ ಅದಕ್ಕೆಲ್ಲ ನಾನು ಹೆದರೋದಿಲ್ಲ. ನನಗಿರೋ ಚಿಂತೆ ಒಂದೇ, ನನಗೊಬ್ಳು ಒಡಹುಟ್ಟಿ ತಂಗಿ ಇದ್ದಾಳೆ. ನಾನು ಒಳಗೋಗ್ಬಿಟ್ರೆ ಕೆಲವು ರೌಡಿಗಳು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಅವಳನ್ನ ಕಾಪಾಡ್ಬೇಕು. ಕಾಪಾಡ್ತೀಯಾ? ಆ ಅಣ್ಣ ಸೇಟ್ ತಮ್ಮನ್ನ ಚಾಕು ಹಾಕಿ ಚುಚ್ಚಿದ್ದಕ್ಕೆ ನನಗೆ ಸಿಕ್ಕಿದ್ ಬರೇ 2,000 ರೂಪಾಯಿ. ಅದನ್ನ ಕೊಟ್ಟಿದ್ ಯಾರು ಗೊತ್ತಾ? ನಿನ್ ತಮ್ಮ ಅನಿರುದ್ಧ್. ಬೇಡ, ನೀನ್ ಯಾವತ್ತೂ ನಮ್ಮ ಮೇಲೆ ಕೈ ಎತ್ತಿಲ್ಲ. ಏನೋ ತಿಳಿದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಬೇಡ ಅಣ್ಣ. ಅಣ್ಣ ದಯವಿಟ್ಟು ಅವನಿಗೇನು ಮಾಡ್ಬೇಡ ಅಣ್ಣ. ಅವ್ನು ಬಂದು ನನ್ ಕೊಡಿ ಅಣ್ಣ, ನನ್ ಕೊಡಿ ಪ್ಲೀಸ್. ಅಣ್ಣ ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡೋಣ. ಇನ್ಯಾವತ್ತೂ ಅವನಿತ ತಪ್ಪು ಮಾಡಲ್ಲ ಅಣ್ಣ. ಅಣ್ಣ ನಿನ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ, ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ. ನನ್ನ ಕನಸು ನಂಬಿಕೆ ಎಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. 20 ವರ್ಷ ನಮ್ಮ ಜೊತೆ ಇದ್ದು ನನ್ನ ತಮ್ಮ ಇಂಥ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ನೀನಲ್ಲ, ನಾನು ಕಲಿಸಿರೋ ಪಾಠದಲ್ಲೇ ಎಲ್ಲೋ ದೋಷ ಇರಬೇಕು. ನಾನು ತೋರಿಸಿರೋ ಪ್ರೀತಿನಲ್ಲೇ ಎಲ್ಲೋ ಕಳಂಕ ಇರಬೇಕು. ನಾನು ಬೆಳೆಸಿರೋ ರೀತಿನಲ್ಲೇ ಎಲ್ಲೋ ತಪ್ಪಿರ್ಬೇಕು. ಇಷ್ಟು ದಿವಸ ನಾನು ಸರಿಯಾಗಿದ್ದೀನಿ ಅನ್ನೋ ನಂಬಿಕೆಯಿಂದ ನಿಮಗೆ ಬುದ್ಧಿ ಹೇಳ್ತಾ ಇದ್ದೆ. ಇವತ್ತು ಗೊತ್ತಾಯ್ತು ನಾನೇ ಸರಿ ಇಲ್ಲ. ನಿಮಗೆ ಬುದ್ಧಿ ಹೇಳೋ ಯೋಗ್ಯತೆ ನನಗಿಲ್ಲ. ನಿಮ್ಮನ್ನ ಬೆಳೆಸಿರೋ ರೀತಿನೇ ಸರಿಯಾಗಿಲ್ಲ ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನಲ್ಲ, ನಾನು. ತಗೋ, ಕಮಾನ್, ಹೊಡಿ ಹೊಡಿ ಹೊಡಿ, ಶಿಕ್ಷೆ ನನಗೆ ಕೊಡು, ಹೊಡಿ, ಕಮಾನ್. ಬೇಡ ಅಣ್ಣ, ಬೇಡ. ತಪ್ಪಿದ್ದಲ್ಲ ಅಣ್ಣ, ನಾನೇ ತಪ್ಪು ಮಾಡ್ಬಿಟ್ಟೆ. ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ಮಾತನ್ನ ಕೇಳ್ಕೊಂಡು ಸುಮ್ಮನೆ ಅವ್ರನ್ನ ಹೆದರ್ಸು ಅಂತ ಹೇಳಿದ್ದೆ ಅಷ್ಟೇ. ಆದ್ರೆ ಅವ್ರು ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ, ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸೋಣ, ದಯವಿಟ್ಟು ಕ್ಷಮಿಸು. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಗೊತ್ತಾಗಿ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ. ನಿನ್ನ ಉದ್ದೇಶ ಒಳ್ಳೆಯದಾಗಿರಬಹುದು, ಆದ್ರೆ ಅದರಿಂದ ಆಗಿರೋ ಪರಿಣಾಮ ಕೆಟ್ಟದ್ದೆ. ಅಣ್ಣ ಬನ್ನಿ. ಕೊಡು ಬ್ರದರ್. ಹಾಯ್, ನನ್ನ ಹೆಸರು ಆನಂದ್. ಇದು ಅನಿರುದ್ಧು. ಇವನ್ ಗೊತ್ತಾ ಇದೆಯಲ್ಲ, ಸೌರವ್. ಇವರು ನಮ್ಮ ಇನ್ನೊಬ್ರಣ್ಣ ದೇವಣ್ಣ ಅಂತ. ನಮ್ಮೆಲ್ರಿಗೂ ದೊಡ್ಡಣ್ಣ ಒಬ್ರು ಇದ್ದಾರೆ, ಜ್ಯೇಷ್ಠ, ಲಯನ್ ಕಿಂಗ್. ಒಳಗಡೆ ಇದ್ದಾರೆ. ನಿಮ್ಮ ಹೆಸರೇನು? ಆನಂದ್. ಏನದು? ಹೊಸ ಎಂಟ್ರಿ ಅಲ್ವಾ ಅಣ್ಣ, ಅದಕ್ಕೆ ಎಲ್ರು ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಇಂಟ್ರೊಡಕ್ಷನ್. ಹೊಸ ಮನೆ ಅಂತ ನೀನೇನು ಸಂಕೋಚ ಪಟ್ಕೋಬೇಡಮ್ಮ. ನೀನ್ ಇಲ್ಲಿ ಧೈರ್ಯವಾಗಿರ್ಬೋದು. ನಿನ್ಗೆ ಏನ್ ಬೇಕಾದ್ರೂ ಸಂಕೋಚ ಇಲ್ಲದೆ ಕೇಳು. ನಿನ್ನ ಮನೆ ತರ ತಿಳ್ಕೊಂತ ನಾನು ಹೇಳಲ್ಲ, ಯಾಕೆಂದ್ರೆ ಆಲ್ರೆಡಿ ಇದು ನಿನ್ನ ಮನೆ ಆಗೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಸರಿಯಾಗಿ ಹೇಳ್ದ ಅಣ್ಣ. ಸರ್ವೇ ಭವಂತು
भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा